ನಮಸ್ಕಾರ. ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 1:30. ಇವತ್ತು ನಾನು ಸ್ವಲ್ಪ ಹುಬ್ಳಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇರ್ತದೆ, ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈಗ ರೆಡಿ ಆಗ್ತಾ ಇದ್ದೀವಿ. ಮತ್ತು ಈಗ ಬೆಳಗಿಂದ ಕೆಲಸನೇ ಆಯಿತು. ಈಗ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಆಲ್ಮೋಸ್ಟ್ 2 ಗಂಟೆಗಾದರೂ ನಾವು ಇಲ್ಲಿಂದ ಬಿಡಬೇಕು. ಹಾಗಾಗಿ ಈಗ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಮಳೆ ಒಂದು ಸಿಕ್ಕಾಪಟ್ಟಿ ಮಳೆ ಇದೆ, ಎಲ್ಲೂ ಹೋಗೋದು ಬೇಡ, ಏನು ಬೇಡ, ಆದರೂ ಸ್ವಲ್ಪ ಕೆಲಸ ಇತ್ತು, ಹೋಗಲೇಬೇಕಾ. ಹಾಗಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಬರ್ರಿ. ಅಡುಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆಗೆ ಮಶ್ರೂಮಿಂದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾಯಿಲಿ. ಒಂದು 2-3 ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ. 1 ಟೊಮೆಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೇವಿ. ಪೇಸ್ಟ್ ಆದ್ರೂ ಹಾಕ್ಬೋದು, ಹೆಚ್ಚಿದಾದ್ರೂ ಹಾಕ್ಬೋದು. ನಾನು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಕಾಯ್ತಿಗೆ ಇದಕ್ಕೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿನ ಹಾಕ್ತೀನಿ. ಸ್ವಲ್ಪ ಕೆಂಪಾಗಲಿ. ಆಮೇಲೆ ಈರುಳ್ಳಿ, ಆಯ್ತು. ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಬಿಸಿ ಆಗಲಿ. ಈಗ ಆಯ್ತು, ಇದು ಸ್ವಲ್ಪ ಫ್ರೈ ಆಗ್ತಿದೆ. ಹಾಲು ಬಿಸಿ ಆಯ್ತು ನಮ್ದು. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗ್ತದೆ ಟೊಮೆಟೊ. ಉಪ್ಪು ಹಾಕ್ತೇನೆ. ಉಪ್ಪು ಕೈಯಿಂದನೇ ಹಾಕ್ತೇನೆ. ನಾನು ಸ್ಪೂನಿಂದ ಹಾಕಿದ್ರೆ ನಂಗೆ ಅಳತೆ ಗೊತ್ತಾಗೋದಿಲ್ಲ, ಕೈಯಿಂದನೇ ಹಾಕ್ತೀನಿ. ಟೊಮೆಟೊ ಮೆತ್ತಗಾಯ್ತು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ, ಆನಂತರ ಖಾರದ ಪುಡಿ. ಖಾರದ ಪುಡಿ ನೋಡ್ಕೊಂಡು ಹಾಕೋಬೇಕು. ಖಾರ ಎಷ್ಟು ಬೇಕು ನೋಡ್ಕೊಂಡು ಟೇಸ್ಟ್ ಪ್ರಕಾರ ಖಾರ ಹಾಕೋಬೇಕು. ಸಾಕು. ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಮಶ್ರೂಮ್ ಹಾಕೊಂಡು ಬಿಡ್ತೀನಿ. ಫಸ್ಟ್ ಮಶ್ರೂಮ್ ಹಾಕೊಂಡು ಒಂದು 2 ನಿಮಿಷ ಬಿಡ್ತೀನಿ. ಯಾಕಂದ್ರೆ ಮಶ್ರೂಮ್ ನೀರು ಬಿಡ್ತೈತಲ್ಲ, ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಬೋದು. ಒಂದು 2 ನಿಮಿಷ ಇದರೊಳಗೆ ಮಶ್ರೂಮ್ ಫ್ರೈ ಮಾಡ್ತೀನಿ. ಈಗ ಇದು ಮಿಕ್ಸ್ ಮಾಡಿದ್ದಾಯ್ತು. ಇದು ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಟು ಬಿಡ್ತೀನಿ ನಾನು. ನೀರು ಬಿಟ್ಕೊತೈತದ. ಅದ್ರ ಮೇಲೆ ಒಂದು ಮುಚ್ಚಿ
ಅಷ್ಟೇ ಬಿಡ್ತೀನಿ. ಏನಾಯ್ತು ಅಂತೇಳಿ ನೋಡ್ರಿ, ಈಗ ನೀರು ಬಿಟ್ಟೈತಿ, ಮಶ್ರೂಮ್ ನೀರು ಬಿಡ್ತೈತಿ. ಅದಕ್ಕೆ ಮೊದಲೇ ನೀರು ಹಾಕಬಾರ್ದು, ಒಂದೆರಡು ನಿಮಿಷ ಮುಚ್ಚಿಡ್ಬೇಕು. ಅದಕ್ಕೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ತೀನಿ. ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿನೂ ಸ್ವಲ್ಪ. ಈಗ ಇನ್ನೊಂದು ಚೂರು ಐತಿ ಈಗ ಅದ್ರೊಳಗೆ ನೀರು, ಆದರೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತೇನೆ, ಯಾಕಂದ್ರೆ ಬೇಯಬೇಕಲ್ಲ ಮಶ್ರೂಮ್. ಸಾಕು, ಇಷ್ಟು ಹಾಕಿ ಮುಚ್ಚಿಟ್ಬಿಡ್ತೇನೆ. ಇದ ಬೇಯ್ಲಿ, ಅಲ್ಲಿವರೆಗೂ ನಾನು ದಾಲಿಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಸಣ್ಣದಾದ್ರೆ ಸಾಕು, ಉಳ್ಳಾಗಡ್ಡಿ ಈರುಳ್ಳಿ ಜಾಸ್ತಿ ದೊಡ್ಡದು ಏನು ಬೇಕಿಲ್ಲ, ಸಣ್ಣದಾದ್ರೆ ಸಾಕು. ಸಣ್ಣ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಸಾಕು, ಇಷ್ಟು ಈರುಳ್ಳಿ ಸಾಕು. ಒಂದು 4ರಿಂದ 5 ಹಸಿಮೆಣಸು ತೊಗೊಂಡೇನಿ. ಜಸ್ಟ್ ಹಿಂಗೆ ಅದನ್ನು ಸೀಳ್ಕೊಂಡು ಇಟ್ಕೊಂಡ್ರೆ ಸಾಕು. ಕರಿಬೇವು ಮೇಲೆ ಪಲ್ಯ ರೆಡಿ ಆಯ್ತು. ಈಗ ಒಂಚೂರು ನೀರು ಜಾಸ್ತಿ ಇಟ್ಟರೆ ಗ್ರೇವಿ ಆಗ್ತೈತಿ. ರೊಟ್ಟಿ, ಚಪಾತಿ, ಪೂರಿ ಯಾವುದಕ್ಕಾದರೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ಆಯ್ತು, ಈಗ ಮಶ್ರೂಮ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ತೀನಿ. ಈಗ ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೋತೀವಿ. ಸ್ಟೀಲ್ ಪಾತ್ರೆ ಎಲ್ಲ ಬೇಗ ಎಣ್ಣೆ ಕಾಯ್ಕೊತೀವಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನು ಜೀರಿಗೆ. ಸಾಸಿವೆ ಜೀರಿಗೆ ಹೊಟ್ಟಿದ್ಮೇಲೆ ಕರಿಬೇವು ಹಾಕ್ತೀನಿ. ಆನಂತರ ಹಸಿಮೆಣಸು. ಈಗ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡೋದನ್ನು ಹಾಕ್ತೀವಿ. ಈಗ ಈರುಳ್ಳಿನ ಹಾಕ್ಕೊಳ್ತೀನಿ. ಒಂಚೂರು ಫ್ರೈ ಆಗಲಿ ಟೊಮೆಟೊ ಒಂದು ಕಟ್ ಮಾಡ್ಕೊತೀನಿ. ಟೊಮೆಟೊ ಮರ್ಕೋಬಿಟ್ಟು ಎರಡು ಟೊಮೆಟೊ ತಗೊಳ್ತೀನಿ. ಸಾಕು. ಬೇಳೆ ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕೀನಿ. ಇದಕ್ಕೊಂಚೂರು ಇನ್ನೊಂದು 1/4 ಚಮಚ ಅರಿಶಿನ ಹಾಕಿ, ಅರಿಶಿನ ಹಾಕಿದ ನಂತರ ಉಪ್ಪು ಹಾಕೋಬೇಕು. ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ನೀರು ಬಿಡ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ ನಂತರ ಒಂಚೂರು ಇದ್ರ ಮೇಲೆ ಏನಾರು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಯಾಕಂದ್ರೆ ಟೊಮೆಟೊ ಎಲ್ಲ ಮೆತ್ತಗಾಗಬೇಕದು. ಆಯ್ತು, ಈಗ ಇದು ಟೊಮೆಟೊ ಮೆತ್ತಗಾಕಲ್ಲ. ಈಗ ಬೇಳೆ ಹಾಕ್ಬಿಡ್ತೀನಿ. ನಮಗೆ
ಎಷ್ಟು ಬೇಕು ನೋಡ್ಕೊಂಡು ದಪ್ಪ ಬೇಕಾ ತೆಳ್ಳಗೆ ಬೇಕೋ ನೋಡ್ಕೊಂಡು ಮಾಡಿಬಿಟ್ರೆ ಸಾಕು. ನಾನು ಜಾಸ್ತಿ ತೆಳಗೂ ಇಡೋದಿಲ್ಲ, ಜಾಸ್ತಿ ದಪ್ಪನೂ ಮಾಡೋದಿಲ್ಲ. ಸಾಕು, ಇಷ್ಟು ಸರಿ ಐತಿ. ಈಗ ಇದು ಮುಚ್ಚಿಡ್ತೀನಿ. ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಆಯ್ತು. ಇದು ಈಗ ಜೀರಾ ರೈಸ್ ಮಾಡ್ಕೊತೀನಿ. ಜೀರಾ ರೈಸ್ ಮಾಡೋಕೆ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾಯ್ತು. ಈಗ ಪಲಾವ್ ಎಲೆ ಹಾಕ್ತೀನಿ. 2 ಪಲಾವ್ ಎಲೆ ಹಾಕ್ತೀನಿ. ಆಮೇಲೆ ಚಕ್ಕೆ, 1 ಏಲಕ್ಕಿ, 4 ಲವಂಗ, ಜೀರಿಗೆ ಸಿಡಿದ್ಮೇಲೆ ಈರುಳ್ಳಿ ಹಾಕೊಳ್ಳೋದು. ಸರಿ ಇದೆ. ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ಲ. ಈಗ ತೊಳೆದು ಇಟ್ಕೊಂಡಿದ್ದು ಅಕ್ಕಿ ಹಾಕ್ಬಿಡ್ತೀನಿ. ಅಕ್ಕಿ ತೊಳೆದು ಇಟ್ಕೊಂಡೇನಿ, ಅಕ್ಕಿ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಮುಚ್ಚಿಟ್ರೆ ಸಿಂಪಲ್ ಜೀರಾ ರೈಸ್. ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಸಾಕಿದಕ್ಕೆ ನೀರು ಹಾಕ್ತೀನಿ. ನೀವು ಇದಕ್ಕೆ ಅಳತೆ ಮಾಡಿ ನೀರಾದರೂ ಹಾಕೋಬೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಅಂಥೇಳಿ ನನಗೆ ಅದು ರೂಢಿ ಐತಲ್ಲ, ಹಾಗಾಗಿ ಒಂದು ಅಂದಾಜು ಮೇಲೆ ಹಾಕ್ಬಿಡ್ತೇನೆ ನಾನು. ಕರೆಕ್ಟಾಗಿರ್ತೈತೆ ಅದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಉಪ್ಪು ಜಾಸ್ತಿ ಹಾಕೋದಿಲ್ಲ ನಾನು, ಕಡಿಮೆ ಹಾಕ್ತೇನೆ. ಯಾಕಂದ್ರೆ ದಾಲ್ ಒಳಗೆ ಉಪ್ಪು ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೇನೆ. ಸಾಕು, ಇಷ್ಟು ಉಪ್ಪು ಸಾಕು. ಹೀಗೆ ಕುಕ್ಕರ್ ಮುಚ್ಚಿಟ್ಬಿಟ್ರೆ ರೈಸ್ ರೆಡಿ. ಇವಾಗ ಟೈಮ್ ಬಂದು 1:30 ಆಯ್ತು. ಅಡುಗೆ ಕೆಲಸ ಎಲ್ಲ ಮುಗೀತು. ನಾನು ಇನ್ನೇ ಹುಬ್ಳಿಗೆ ಹೋಗ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಮಳೆನೂ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆ ಕೆಲಸ ಮುಗಿಯೋದು ಲೇಟ್ ಆಯ್ತು ನಮ್ದು. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಏನು ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂಥೇಳಿ ನಾಳೆ ತೋರಿಸ್ತೀನಿ ನಿಮಗೆ. ಭಾಳ ಏನು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಐತಿ, ತೋರಿಸ್ತೀನಿ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇವತ್ತು ಆನ್ಲೈನಲ್ಲಿ ಒಂದು ಡ್ರೆಸ್ ಒಂದು ಆರ್ಡ್ರ್ ಮಾಡಿದ್ದೆ. ನಿಮಗೆ ಡ್ರೆಸ್ ಒಂದು ಬಂತದ. ಈಗ ಅದೇ ನೋಡ್ತಾ ಕುತ್ಕೊಂಡಿದ್ದೆ. ಒಂದು ಟಾಪ್ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ಟೆನೂ ಸಾಫ್ಟ್ ಐತಿ. ಅಡ್ಡಿಲ್ಲ, ಚಂದ ಇದೆ ಟಾಪು. ಅನಾರ್ಕಲಿ ಕುರ್ತಾ ಇದೆ, ಚೆನ್ನಾಗಿದೆ ಡ್ರೆಸ್. ಪಿಕ್ಚರಲ್ಲಿ ಹೆಂಗಿತ್ತೋ ಹಾಗೆ ಬಂದೈತಿ. ಚೆನ್ನಾಗೈತಿ ಡ್ರೆಸ್, ಸಾಫ್ಟ್ ಇದೆ ಮತ್ತು ಬಟ್ಟೆನೂ ಕ್ವಾಲಿಟಿನೂ ಚೆನ್ನಾಗೈತಿ. ಈಗೇನಿಲ್ಲ, ಈಗ ಕೆಲಸ ಏನಿಲ್ಲ. ಊಟ ಮಾಡ್ಕೊಳ್ಬೇಕು. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಆಮೇಲೆ ಊಟ ಆಗ್ಬೇಕು ನಮ್ಮದು. ಸರಿ, ಮತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋನ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.